ರಾಶಿಕಾ ಅವರು ನಿಮ್ಮ ಥಿಂಗ್ಸನ್ನು ಇಟ್ಕೊಂಡು ಹೋಗಿದ್ದಾರೆ, ಅದೊಂದು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಸೊ ನನ್ನ ಥಿಂಗ್ಸ್ ಎಲ್ಲ ಅವ್ರ ಹತ್ರ ಇದೆ ಅಂತ. ರಾಶಿಕಾ ಅವ್ರು ನಿಜವಾಗಿ ನಿಮ್ಮ ಜೊತೆಗೆ ಏನಾದರೂ ಫೀಲಿಂಗ್ಸ್ ಅಥವಾ ಲವ್ ಆ್ಯಂಗಲ್ ಇತ್ತಾ ಅಥವಾ ಹೇಗೆ? ಬಿಕಾಸ್ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಫಸ್ಟ್ ನನ್ನ ಹತ್ರ ಬಂದರು, ಆಮೇಲೆ ಇನ್ನೊಬ್ಬರ ಹತ್ರ ಹೋದ್ರು, ಅವ್ರ ಟ್ರ್ಯಾಕ್ ಬೇರೆ ಕಡೆ ಇದೆ ಅಂತ. ಸೊ ಏನು ಹೇಳ್ತೀರಿ? ಇಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಅಲ್ಲ. ಅವರ ಮನಸ್ಸಲ್ಲಿ ನನ್ನ ಮೇಲೆ ಏನಿತ್ತು ಅಂತ ಗೊತ್ತಿಲ್ಲ. ಆದರೆ ಅವ್ರಿಗೆ ಇಶ್ಯೂ ಇದ್ದಿದ್ದು ಹೌದು. ಅವ್ರು ಮಾತಾಡ್ಸೋಕ್ಕೆ ಬಂದಾಗ ಅಥವಾ ಅವ್ರು ಮಾತಾಡಿಸ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತಿದ್ದೆ. ಬೇರೆ ಟೈಮಲ್ಲಿ ನನ್ನ ಪಾಡಿಗೆ ನಾನು ಇರ್ತಿದ್ದೆ, ನಾನೇ ಹೋಗಿ ಮಾತಾಡಿಸ್ತಿಲ್ಲ ಅಂತ. ಸೊ ಅದಕ್ಕೆ ಅದು ಮತ್ತು ಅವರು ಒಂದು ಯಾವುದೋ ಒಂದು ಇದರಲ್ಲಿ ಅವ್ರದ್ದು ಮೇಕಪ್ ಬಾಕ್ಸ್ ಯಾರೋ ತೆಗೆದಿಟ್ಟಿರ್ತಾರೆ, ಅದನ್ನು ಕೇಳೋದು ಭಾಳ ರೂಢಾಗಿ ಕೇಳಿರ್ತಾರೆ, ನನಗೆ ಸಿಟ್ಟು ಬಂದಿರುತ್ತೆ. ಸೊ ನಂತರ ನಾನು ಹೇಳಿರ್ತೀನಿ ಒಂದು ಇದಕ್ಕೆ, ನೀವು ಮಾತಾಡಿದ ತಕ್ಷಣ ನಾನು ಹಿಂದೆ ಬಂದು ನಿಮ್ಮ ಹತ್ರ ಟ್ರೈ ಮಾಡ್ತೀನಿ ಮಾತಾಡ್ತೀನಿ ಅಂತ ಅನ್ನೋದಾದರೆ ನಾನಂತ ಎಲಿಮೆಂಟ್ ಅಲ್ಲ ಅಂತ. ಒಂದು ಹುಡುಗಿ ಚೆನ್ನಾಗಿರೋ ಹುಡುಗಿ ಚಂದ ಮಾತಾಡಿದ ತಕ್ಷಣ ನಾನು ಹಿಂದೆ ಬಿದ್ದು ಮಾತಾಡ್ತೀನಿ ಅನ್ನೋದು ನನ್ನ ಇದಲ್ಲ. ನೀವು ಯಾರ ಹತ್ರ ಮಾತಾಡ್ತಿದ್ದೀರಿ ಅವ್ರ ಜೊತೆನೇ ಇರಿ, ನಮ್ಮ ಹತ್ರ ಇದನ್ನೆಲ್ಲ ಟ್ರೈ ಮಾಡಬೇಡಿ ಅಂತ ಹೇಳಿದ್ದೀನಿ ನಾನು. ಸೊ ಅದು ಆಟದ ಬರದಲ್ಲಿ ನಡೆದಿರೋವಂಥದ್ದು, ವೈಯಕ್ತಿಕ ಏನಿಲ್ಲ. ಬಟ್ ಅವ್ರ ನಂತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಾವು ಅದನ್ನು ಕ್ಯಾರೇ ಮಾಡಲಿಲ್ಲ. ಬಂದಾದ್ಮೇಲೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ, ಕಾಮಿಡಿ ಪೀಸ ಏನೋ ಅಂತಾಗ ಧ್ರುವಂತಂತ. ಬಹುಶಃ ಅವರು ಮತ್ತೆ ಸ್ಕೂಲಿಗೆ ಹೋಗ್ಬೇಕು ಅನಿಸುತ್ತೆ. ಯಾಕಂತಂದರೆ ಕಾಮಿಡಿ ಪೀಸಿಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಬರಲ್ಲ ಮೇಡಮ್. ಹೌದು. ಸೊ ಅವ್ರು ಹೊರಗಡೆ ಬಂದ ಮೇಲೆ ಇಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದರೆ ಡೋಂಟ್ ಕೇರ್. ನೀವು ಬಿಗ್ ಬಾಸ್ ನೋಡ್ಕೊಂಡು ಹೋಗೋಕ್ಕೂ ಮುಂಚೆ ಯಾವುದಾದ್ರೂ ಸೀಸನ್ ನೋಡಿದ್ದೀರಾ ಹೇಗೆ ಅಂತ? ನೀವು ಹೋಗಬೇಕು ಅಂತ ಅಂದಾಗ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು? ಮನೆಯಲ್ಲಿ ಏನು ಹೇಳಿದರು? ಬಿಕಾಸ್ ಒಂದು ಇನ್ಸಿಡೆಂಟ್ ಆದಾಗ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹೊರಗಡೆ ಟ್ರೋಲ್ ಆದಾಗ ಎಲ್ಲರೂ ಕೂಡ ಹೆದರ್ತಾರೆ, ಟ್ರೋಲು ಅಥವಾ ಏನೇ ವಿಚಾರ ಆಚೆ ಬಂದಾಗ ಬೇಕಾ ಈ ಪ್ಲ್ಯಾಟ್ಫಾರ್ಮ್ ಅಂತ. ಸೊ ನಿಮ್ಮ ಮನೇಲಿ ಏನು ಗೈಡ್ ಮಾಡಿದರು? ಮೊದಲನೇದಾಗಿ ನಾನು ಯಾವುದೇ PR ಇಲ್ಲದೆ ಯಾವುದೇ ಸೀಸನ್ನ ನೋಡಿ ಹೋಗಿರೋನಲ್ಲ. ನನ್ನ ವ್ಯಕ್ತಿತ್ವ ಏನಿದೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೋಗಿದ್ದು. ಎರಡನೇದು, ನಾನು ಅಷ್ಟು ಕೇರ್ ಮಾಡಲ್ಲ ನನ್ನ ಲೈಫಲ್ಲಿ. ಈಗ ನಾವು ತಪ್ಪು ಮಾಡಿಲ್ಲ ಅಂತಂದರೆ ನಾವು ಕೇರ್ ಮಾಡಬಾರ್ದು. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಸೇಮ್ ಇನ್ಸಿಡೆಂಟ್ ಆದಾಗ ಪಾಪ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಾನಂತೆ ಕೇರಳದಲ್ಲಿ. ಸುಮ್ಮನೆ ಯಾವುದೋ ಒಂದು ಹೆಣ್ಣು ಮಗು ಹೋಗಿ ಲೈಂಗಿಕ ಕಿರುಕುಳ ಸುಮ್ಮನೆ ಹೋಗಿ ಕೊಟ್ಟಿದ್ದಕ್ಕೆ ಅವ್ನು ತಡ್ಕೊಳಕ್ಕಾಗದೆ ಮೀಡಿಯಾ ಇದು ನಾವೆಲ್ಲ ಕೇರ್ ಮಾಡಲ್ಲ ಮೇಡಮ್. ಅದನ್ನೆಲ್ಲ ಮೆಟ್ಟು ನಿಲ್ತೀವಿ ನಾವು. ಅಂಥವರಲ್ಲ, ಅಂಥದ್ದು ಮಾಡಿಲ್ಲ ಅಂತ ಅಂದಾಗ ನಾವು ಅದನ್ನು ಎದುರಿಸ್ತೀವಿ. ಒಂದು. ಇನ್ನು ಎರಡನೇದು, ನಮ್ಮ ಮನೆಯಲ್ಲಿ ಭಯ ಇದ್ದಿದ್ದಂತೂ ನಿಜ. ಯಾಕಂತಂದರೆ ಭಾಳ ದೊಡ್ಡ ವೇದಿಕೆ ಸಿಕ್ಕಿರೋದು. ನಾವು ಹೆಸರು ಮಾಡೋಕ್ಕಾಗದಿದ್ರು ಹೆಸರು ಹಾಳು ಮಾಡಿ ಬರಬಾರ್ದು ಅಂತ. ನಾನು ಮುಂಚೆ ನನ್ನ ಗೇಮ್ ಸ್ಲೋ ಹೋಗಿದ್ದೆ ಇದಕ್ಕೆ, ಅಂದರೆ ಭಾಳ ಕೇರ್ಫುಲ್ಲಾಗಿ ಆಟಾಡ್ತಿದ್ದೆ ನಾನು ಅಲ್ಲಿ. ಯಾಕಂದರೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಮತ್ತು ನನ್ನ ರಿಯಾಕ್ಷನ್ ನಾನು ಇಲ್ಲ. ಸೊ ಆ ಟಾರ್ಗೆಟ್ ಮಾಡೋದಾಗಲಿ ಅಥವಾ ನನ್ನ ಜೊತೆ ಜಗಳ ಇದೆಲ್ಲ ನಮ್ಮ ತಂದೆಗೆ ಇಷ್ಟ ಇಲ್ಲ. ಅದಕ್ಕಾಗಿ ಭಾಳ ಸ್ಲೋ ಪೇಸಲ್ಲೇ ಇರ್ತೀನಿ ನಾನು. ಯಾವಾಗ ನಮ್ಮ ತಂದೆ ಆಡಿಯೋ ಬರುತ್ತೆ, ನಿನ್ನ ಹಠ ಗೊತ್ತು, ಆಡು ಚೆನ್ನಾಗಿ ಆಟ ಆಡ್ತಿದ್ಯಾ, ಮತ್ತು ಬಿಗ್ ಬಾಸ್ ಆಗಲಿ ಸುದೀಪ್ ಸರ್ ಅವರು ಏನು ನನಗೆ ಸಪೋರ್ಟ್ ಮಾಡಿದ್ರು, ನಂತರ ತಿರುಗಿ ನೋಡಲಿಲ್ಲ ಮೇಡಮ್. ಆಮೇಲೆ ನಾನು ನನ್ನ ವ್ಯಕ್ತಿತ್ವ ಏನು ಅಂತ ತೋರಿಸ್ಕೊಂಡು ಹೋದೆ. ಅದು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ನಮ್ಮ. ಬಿಗ್ ಬಾಸ್ ಮನೆ ಅಂತಂದಾಗ ಶಾಪಿಂಗು ಇದೆಲ್ಲ ಮಾಡ್ತಾರೆ. ನೀವು ಎಷ್ಟು ಶಾಪಿಂಗ್ ಮಾಡಿದ್ರಿ? ಏನಿತ್ತು ನಿಮ್ಮ ಪ್ಲ್ಯಾನು? ಸೊ ಗಿಲ್ಲಿ ಅಂತೂ ಬನಿಯನ್ನಲ್ಲೇ ಇಡೀ ಸೀಸನ್ ಮುಗಿಸ್ಬಿಟ್ರು. ಸೊ ನೀವೇನು ಇಂಥ ಬಟ್ಟೆ ಹಾಕೋಬೇಕು ಅಂತ ಇತ್ತ? ಶಾಪಿಂಗಿಗೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದೀರಾ ಅಂತ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನೊಂದು 5,000 ಖರ್ಚು ಮಾಡಿರ್ಬೋದು. ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಹತ್ರ ಇತ್ತು, ಬಟ್ಟೆ ತುಂಬ ಇತ್ತು. ಅದರಲ್ಲೂ ತುಂಬ ಫಿಲ್ಟರ್ ಮಾಡಿದ್ರು ಅವರು. ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಕೆಲವು ಪ್ರಿಂಟ್ಸ್ ಇರಬಾರ್ದು, ಕೆಲವು ಆ್ಯನಿಮಲ್ಸ್ದೆಲ್ಲ ಇರಬಾರ್ದು ಅಂತ ತುಂಬ ಫಿಲ್ಟರ್ ಆಯಿತು. ಅದನ್ನು ಮೀರಿ ಕೂಡ ನನ್ನ ಹತ್ರನೇ ಇತ್ತು. ವೀಕೆಂಡ್ದಾಗಲಿ ಅಥವಾ ಎಲ್ಲ ಬಟ್ಟೆ ನನ್ನ ಹತ್ರ ಇತ್ತು. ಸೊ ನನಗಷ್ಟು ಕಷ್ಟ ಆಗಲಿಲ್ಲ. ಮನೇಲಿದ್ದಿದ್ದನ್ನೇ ಬಟ್ಟೆನ ತಗೊಂಡು ನಾನು ಹೋಗಿರೋದು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.